ನೆಕ್ಸ್ಟ್ CM ಯಾರು? ನೆಕ್ಸ್ಟ್ CM ನಾ ಆಗ್ಬೇಕಾಗಿರೋದು ನಮ್ಮ ಡಿ ಬಾಸ್. ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ಕನ್ನಡಕ್ಕೆ? ಬಸ್ಸಲ್ಲಿ ನೋಡಿದ್ರೆ ಒಂದು 5-6 ಇದೆ. ಯಾರ್ಯಾರು ಇದಾರೆ. ಎಲ್ಲಿ ನೋಡಿದ್ರೆ ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿಗಳು ಎಷ್ಟು ಬಂದಿದೆ? 32. ಆಮೇಲೆ ರಾಘವೇಂದ್ರ ತಗೊಂಡಿದ್ದು. ರಾಘವೇಂದ್ರ ರಾವ್ ಏನೋ ಇದೆಯಲ್ಲ. ಕುವೆಂಪು ಯಾರು? ರಾಷ್ಟ್ರಪತಿ ಕುವೆಂಪು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಅಮರೇಶ್ ಸಜ್ಜನ್ ಅಂತ. ಇದು ನನ್ನ ಮೊದಲನೇ ಯೂಟ್ಯೂಬ್ ಚಾನಲ್, ಫಸ್ಟ್ ವಿಡಿಯೋ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ, ಫುಲ್ ನೋಡಿ, ಸ್ಕಿಪ್ ಮಾಡಬೇಡಿ. ನಿಮ್ಮ ಹೆಸರು? ಮಂಜುನಾಥ್ ಅಂತ. ಮಂಜುನಾಥ್ ಅಂತ. ಕರ್ನಾಟಕದ CM ಯಾರು? ಸಿದ್ದರಾಮಯ್ಯ. ನೆಕ್ಸ್ಟ್ CM ಯಾರು? ನೆಕ್ಸ್ಟ್ CM ನಾ ಆಗ್ಬೇಕಾಗಿರೋದು ನಮ್ಮ ಡಿ ಬಾಸ್. ಡಿ ಬಾಸ್ ಅವ್ರು ಬಿಟ್ರೆ ನಮ್ಗೆ ಡಿ ಬಾಸ್, ಜೈ ಡಿ ಬಾಸ್ ಅಷ್ಟೇ. ನಾವು ಅಷ್ಟೇ, ಮತ್ತೆ ಯಾರು ಬೇಡ. ಯಾಕೆ ನಮ್ಮ ಕರ್ನಾಟಕ ಬೇಕಾಗಿರೋದು ನಮ್ಮ ಡಿ ಬಾಸ್. ಅಷ್ಟೇ, ಜೈ ಡಿ ಬಾಸ್ ಅಷ್ಟೇ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹಲೋ ಸರ್, ಯುವರ್ ನೇಮ್? ದಿವ್ಯಾ. ಸ್ವಲ್ಪ ಕ್ವಶನ್ಸ್ ಕೇಳ್ತೀವಿ, ಅದಕ್ಕೆ ಆನ್ಸರ್ ಮಾಡಬೇಕು. ಕನ್ನಡದ ಬಗ್ಗೆ. ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಕರ್ನಾಟಕದ ಈಗಿನ ಮುಖ್ಯಮಂತ್ರಿ ಮೋದಿ ಪ್ರೈಮ್ ಮಿನಿಸ್ಟರ್. ಸರ್? ಸಿದ್ದರಾಮಯ್ಯ. ಮೊದಲಿಗೆ ಜ್ಞಾನಪೀಠ ಪ್ರಶಸ್ತಿ ತಗೊಂಡಿರೋರು ಯಾರು ಕನ್ನಡಕ್ಕೆ? ಮೊದಲಿಗೆ ಬೇಕಾ ಮಿಡಲ್ ಅಲ್ಲಿ ಹೇಳಿದ್ರು? ಮೊದಲಿಗೆ ಗೊತ್ತಿಲ್ಲ. ಕುವೆಂಪು, ಗಿರೀಶ್ ಕಾರ್ನಾಡ್ ಅವೆಲ್ಲ ಗೊತ್ತು. ಮೊದಲಿಗೆ ಅಂತ ಗೊತ್ತಿಲ್ಲ. ಕುವೆಂಪು ತಗೊಂಡಿರೋದು ಫಸ್ಟ್. ಹೌದಾ? ಕುವೆಂಪು ತಗೊಂಡಿರೋದು. ಜ್ಞಾನಪೀಠ ಪ್ರಶಸ್ತಿ ಎಷ್ಟು ಜನ ತಗೊಂಡಿದ್ದಾರೆ? 8 ಜನ. 8. ಕನ್ನಡ ಭಾಷೆ ಜ್ಞಾನಪೀಠ ಪ್ರಶಸ್ತಿಯಲ್ಲಿ ಎಷ್ಟನೇ ಭಾಷೆ ಇದೆ? ಫಸ್ಟೇ ಅನ್ಕೋತೀನಿ. ಬೇರೆ ಅದ್ರಲ್ಲಿ ಅಷ್ಟೊಂದಿಲ್ಲ ಅನ್ಕೋತೀನಿ. ನೋ ಮ್ಯಾಮ್, ರಾಂಗ್. ಮತ್ತೆ ಸೆಕೆಂಡ್ ಪ್ಲೇಸ್ ಇದೆ. ಸೆಕೆಂಡ್. ನಮ್ ಕನ್ನಡಕ್ಕೆ ನಾವ್ ಹೆಂಗೆ ಇದು ಫಸ್ಟ್ ಕೊಡ್ತೀವಿ ಸರ್. ಇಲ್ಲ ಸರ್, ಸೆಕೆಂಡ್ ಇಲ್ಲ ಮೇಡಮ್. ಸೆಕೆಂಡ್ ಇದೆ, ಫಸ್ಟ್ ಹಿಂದಿ ಇದೆ, ಸೆಕೆಂಡ್ ಕನ್ನಡ ಇದೆ, ಥರ್ಡ್ ಬಂಗಾಳಿ ಇದೆ. ಓಕೆ, ಥ್ಯಾಂಕ್ ಯು. ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಈ ತರ ಕ್ವಶನ್ಸ್ ಕೇಳ್ತೀವಿ, ಅದಕ್ಕೆ ಆನ್ಸರ್ ಮಾಡ್ತೀರಾ? ಸರ್, ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ ಅಲ್ಲ ಸರ್, ನಿನ್ನೆ DK ಶಿವಕುಮಾರ್ ಆದ್ರು. ನಿನ್ನೆ ಇನ್ನು ರಾಜೀನಾಮೆ ಕೊಟ್ಟಿಲ್ವಲ್ಲ? ಆಗಿದೆಯಲ್ಲ, ನಿನ್ನೆ ಆಗಿದೆ. ಆಯ್ತಲ್ಲ, ನಿನ್ನೆ ಆಯ್ತು. ಫಸ್ಟಿಗೆ ಜ್ಞಾನಪೀಠ ಪ್ರಶಸ್ತಿ ಯಾರು ತಗೊಂಡ್ರು ಕನ್ನಡ ಭಾಷೆಗೆ? ಜ್ಞಾನಪೀಠ ಪ್ರಶಸ್ತಿ ಯಾರಪ್ಪ? ಯಾರಪ್ಪ ಅಂತಾರೋ ಯಾರೋ ಜ್ಞಾನಪೀಠ ಸಾಹಿತಿಗೆ ತಗೊಂಡಿದ್ದಾರೆ. ಕುವೆಂಪು. ಯಾವ ಕೃತಿಗೆ ತಗೊಂಡ್ರು ತಾತ? ಇಲ್ಲ ಎಷ್ಟನೇ ಇಸ್ವಿಯಲ್ಲಿ ತಗೊಂಡ್ರು, ಇಲ್ಲ ಯಾವ ಕೃತಿಗೆ ತಗೊಂಡ್ರು? ಕುವೆಂಪು, ಅದು ರೈಟ್ ಆನ್ಸರ್. ಓಕೆ, ಅಷ್ಟೊಂದು ಟೀಪಾಗಿ ನಾವು ಸ್ಟಡಿ ಮಾಡಿಲ್ಲ. ಶ್ರೀ ರಾಮಾಯಣ ದರ್ಶನಂ ಅನ್ನೋದಕ್ಕೆ ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂತು ಅವರಿಗೆ. ರಾಮಾಯಣ ದರ್ಶನ ಅನ್ನೋ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ. ಕನ್ನಡಕ್ಕೆ ಅವರೇ ಮೊದಲು ತಗೊಂಡಿರೋದು. ಬಂದಿದೆ ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿಗಳು ಎಷ್ಟು ಬಂದಿದೆ? 32. 32. ನೀವೆಷ್ಟು ಹೇಳ್ತೀರಾ? 8. ಕರೆಕ್ಟ್, 8 ಬಂದಿದೆ. 32 ಅಲ್ಲ ಅಣ್ಣ, 8. ಕನ್ನಡ ಭಾಷೆ ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? 5ನೇ ಸ್ಥಾನ. ನಿಮ್ಗೆ ಫಸ್ಟ್ ಅಲ್ಲ, 5 ಅಲ್ಲ, 3. Emotional damage. 3 ಅಲ್ಲ, ಹತ್ತಿರದಲ್ಲಿದ್ದೀರಾ? 2. ಕರೆಕ್ಟ್. ನಮಸ್ಕಾರ ಸರ್. ಹೇಳಿ ಸರ್. ನಿಮ್ಮ ಹೆಸರು? ವಸಂತ್ ಕುಮಾರ್. ಈಗಿನ ಮುಖ್ಯಮಂತ್ರಿ ಯಾರು? ಸದ್ಯಕ್ಕೆ ಈಗ ಪ್ರೆಸೆಂಟ್ ಮುಖ್ಯಮಂತ್ರಿ ಈಗಿದ್ದಾರೆ. ಈಗ ಗಳಿಗೆಲ್ಲ ಆಗ್ಬೋದು, ನಾಳೆ ನಡೆದಾಗ್ಬೋದು, DK ಶಿವಕುಮಾರ್ ಆಗ್ಬೋದು. ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಮೊದಲು ತಗೊಂಡಿರೋರು ಯಾರು? ಅದು ಕುವೆಂಪು ಅಂತ ಕಾಣುತ್ತೆ. ಕುವೆಂಪು. ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ಕನ್ನಡಕ್ಕೆ? ಬಸ್ಸಲ್ಲಿ ನೋಡಿದ್ರೆ ಒಂದು 5-6 ಇದೆ.
ಯಾರ್ಯಾರೋ ಇದಾರೆ. ಎಲ್ಲಿ ನೋಡಿದ್ರಿ? ಒಬ್ಬರ ಬಸ್ಗಳಲ್ಲಿ ಹಾಕಿದ್ದಲ್ಲ ಹಾ, ಹಾ. ಇದೆ 5-6 ಇದೆ. No comments. No comments. 5-6 ಮೊದ್ಲಿಗೆ ಕುವೆಂಪು ತಗೊಂಡ್ರಲ್ಲ, ಯಾವ್ದಕ್ ತಗೊಂಡ್ರ ಅನ್ನೋದು ಏನಾದ್ರು ಗೊತ್ತಾ? ಯಾವ ಕೃತಿಗೆ ತಗೊಂಡ್ರು? ಅದು ಅಷ್ಟು ಡೀಟೇಲ್ ಓದಿಲ್ಲ ಅದೇ. ಕನ್ನಡ ಅಭಿಮಾನಿ ಕನ್ನಡ ಗ್ರಂಥ ಬುಕ್ಗಳೆಲ್ಲ ಚೆನ್ನಾಗಿ ಬರ್ದಿದ್ರು ಕೊಟ್ಟಿದ್ದಾರೆ. ಮನೆಗೆ ಯಾವ್ದು ಸರ್? ಶ್ರೀರಾಮಾಯಣ ದರ್ಶನ. ಕರೆಕ್ಟ್ ಸರ್, ಕರೆಕ್ಟ್. ನೋಡಿ, ಕುವೆಂಪು ರಂಗೆ ಯಾರು ಆಗಲ್ಲ. ಸುಮ್ಮನೆ ಕೊಟ್ಬಿಡ್ತಾರೆ ರಾಷ್ಟ್ರ ಪ್ರಶಸ್ತಿ. ಹೌದೌದು. Wait a minute. Who are you? ಜ್ಞಾನಪೀಠ ಪ್ರಶಸ್ತಿ. ಜ್ಞಾನಪೀಠ ಹೈಯೆಸ್ಟ್. ಹೌದು. ಸರ್, ನಿಮ್ಮ ಹೆಸರು? ಸತೀಶ್ ಆಚಾರ್, ಸತೀಶ್ ಅಂತ. ಯಾವ ಊರಣ? ಚಿತ್ರದುರ್ಗ. ಚಿತ್ರದುರ್ಗ. ಕರ್ನಾಟಕದ CM ಯಾರಣ? ಸಿದ್ದರಾಮಯ್ಯ. ಸಿದ್ದರಾಮಯ್ಯ. ಕನ್ನಡಕ್ಕೆ ಮೊದಲು ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟವ್ರು ಯಾರು? ಕನ್ನಡಕ್ಕೆ, ಕನ್ನಡ ಭಾಷೆಗೆ, ಕರ್ನಾಟಕಕ್ಕೆ ಯಾರು? ಕುವೆಂಪು. ಕುವೆಂಪು. ಯಾವ ಕೃತಿಗೆ ಅನ್ನೋದೇನಾದ್ರು ಗೊತ್ತಾ? ಅಲ್ಲ, ಕೃತಿಗೆ ಏನೋ ಗೊತ್ತಿಲ್ಲ. ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ನಮ್ಮ ಕರ್ನಾಟಕ? 7. 7. ಇಡೀ ನಮ್ಮ ಇಂಡಿಯಾದಲ್ಲಿ ಎಷ್ಟನೇ ಪ್ಲೇಸಲ್ಲಿ ಇದೆ ನಮ್ಮ ಕರ್ನಾಟಕ ಜ್ಞಾನಪೀಠ ಪ್ರಶಸ್ತಿಗಳು? ಪ್ರಶಸ್ತಿನಲ್ಲಿ ಗೊತ್ತಿಲ್ಲ ಸರ್. ಫಸ್ಟ್ ಯಾವ್ದಿದೆ ಅಂತ ಗೊತ್ತಾ? ಸೆಕೆಂಡ್, ಥರ್ಡ್? ಕರ್ನಾಟಕದ ಕವಿಯಿತ್ರಿ ಅಂತಂದು ಯಾರನ್ನ ಕರೀತಾರೆ? ಕವಯಿತ್ರಿ. ಲೇಡೀಸ್ ಇರ್ಬೇಕು. ಲೇಡೀಸ್. ಸಾವಿತ್ರಿ ಬಾಬು, ಕವಯಿತ್ರಿ ಅಕ್ಕಮಹಾದೇವಿ. ಅಕ್ಕಮಹಾದೇವಿ, ಕರೆಕ್ಟ್. ಇಡೀ ಕರ್ನಾಟಕದಲ್ಲೇ ಲೇಡೀಸ್ ಚೀಫ್ ಮಿನಿಸ್ಟರ್ ಆದವ್ರು ಯಾರು ಇದ್ದಾರೆ? ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿ. ಚೀಫ್ ಮಿನಿಸ್ಟರ್. ಕರ್ನಾಟಕದಲ್ಲಿ ಚೀಫ್ ಮಿನಿಸ್ಟರ್ ಆದವ್ರು ಲೇಡೀಸ್ ಅಲ್ಲಿ ಯಾರಿದ್ದಾರೆ? ಬಾಯಲ್ಲಿ ಹೇಳಿ. ಥ್ಯಾಂಕ್ ಯು. ಆಕ್ಚುಲಿ 7 ಅಲ್ಲ ಜ್ಞಾನಪೀಠ ಪ್ರಶಸ್ತಿ, 8. ಓಕೆ. ಅದಾದ್ಮೇಲೆ ಜ್ಞಾನಪೀಠ ಪ್ರಶಸ್ತಿ ಇಡೀ ಇಂಡಿಯಾದಲ್ಲಿ 2ನೇ ಪ್ಲೇಸ್ ಇದೆ ನಮ್ಮ ಕನ್ನಡ ಭಾಷೆ. ಫಸ್ಟ್ ಹಿಂದಿ ಇದೆ, ಥರ್ಡ್ ಬೆಂಗಾಳಿ ಇದೆ, ಸೆಕೆಂಡ್ ಕನ್ನಡ ಇದೆ. ಹಿಂದಿ 11 ಜ್ಞಾನಪೀಠ ಪ್ರಶಸ್ತಿ ತಗೊಂಡಿದೆ, ಕನ್ನಡ 8, ಇದು ಬೆಂಗಾಲಿ 6 ಸಮಥಿಂಗ್ ತಗೊಂಡಿದೆ, ಅದು ಗೊತ್ತಿಲ್ಲ, ಬೆಂಗಾಲಿದು ಗೊತ್ತಿಲ್ಲ, ಕನ್ನಡ ಹಿಂದಿ ಗೊತ್ತು. ಅದಾದ್ಮೇಲೆ ಅಕ್ಕಮಹಾದೇವಿ ಕರೆಕ್ಟ್. ಕರ್ನಾಟಕದಲ್ಲಿ ಹೆಣ್ಮಕ್ಳು ಯಾರು CM ಆಗೇ ಇಲ್ಲ ಇನ್ನುವರೆಗೆ. ಅದು ಯಾಕೆ ಎಲ್ಲ ಗಂಡ್ಮಕ್ಳೇ ಆಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲ್ಲ, ನಿನ್ನೆಯಿಂದ ಸಿದ್ದರಾಮಯ್ಯ ಮುಗೀತು. DK ಶಿವಕುಮಾರ್. ನಾವೆಲ್ಲ ಸರ್ಕಾರದ ಬಗ್ಗೆ ಇದ್ ಮಾಡಕ್ ಹೋರ ಜಾಸ್ತಿ. ಯಾವ ಕರೆಕ್ಟ್ ಆಗಿದಾನೆ ಅಂತ ಓಟ್ ಹಾಕಿ ಇದ್ ಮಾಡ್ಬೇಕು ಹೇಳಿ. ಹೌದೌದು. ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಕರ್ನಾಟಕ ಮಂತ್ರಿ ಸಿದ್ದರಾಮಯ್ಯ ಇದ್ರು. ಹಾ. ಇವಾಗ ಏನೋ DK ಶಿವಕುಮಾರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ 90% ಇನ್ನ ಇದು ಪವರ್ ಶೇರ್ ಮೀಟಿಂಗು ಅವರು MLA ಹಾಕ್ಬೇಕು. ಏನು ಒಪ್ಪಿಗೆ ಇದ್ದಂಗೆ ಇದೆ. ಕನ್ನಡಕ್ಕೆ ಮೊದಲು ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟವ್ರು ಯಾರು? ಕನ್ನಡಕ್ಕೆ ಜ್ಞಾನಪೀಠ ಶ್ರೀ ಕುವೆಂಪು ಅವರು ಇವರು ಎಲ್ಲ ಇದ್ದಾರೆ. ತಂದು ಕೊಟ್ಟವ್ರು ಯಾರು? ಅದನ್ನು ಗೊತ್ತಿಲ್ಲ, ಅವರಿದ್ದಾರೆ. ಅವ್ರನ್ನ ಕಟ್ಕೊಂಡು ಆ ಲೆಕ್ಕಾಚಾರದಲ್ಲಿ ಇವಾಗ ಅಂಬೇಡ್ಕರ್ ಬಂದ. ಇವ್ರಿಗೆ ಎಲ್ಲ ಹಿಂಗೆ ಫ್ರೀ ಕೊಡು ಅಂತ ಅಂಬೇಡ್ಕರ್ ಹೇಳಿದಾರ? ಇಲ್ಲ. ಸರಿ ಸಮಾನಾಗಿ ನೋಡ್ಕೊಂಡು ಹೋಗ್ರಿ. ಒಂದು ಬಸವಣ್ಣವರು ಅದೇ ಹೇಳಿದ್ರು. ಸರಿ, ಇವರಲ್ಲಿ ಯಾವ್ದು ನೋಡ್ಕೊಳಲ್ಲ, ಅವ್ರು ಬದುಕೋದು ಅವರು. ரொம்ப கஷ்டம் ப்ரோ, ரொம்ப கஷ்டம் ப்ரோ. CM ಯಾರು ಕರ್ನಾಟಕದ್ದು? ಯಡಿಯೂರಪ್ಪ. ಯಡಿಯೂರಪ್ಪ. ಕುವೆಂಪು ಯಾರು? ರಾಷ್ಟ್ರಪತಿ ಕುವೆಂಪು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಕುವೆಂಪು ರಾಷ್ಟ್ರಪತಿ. ಜ್ಞಾನಪೀಠ ಪ್ರಶಸ್ತಿ ಫಸ್ಟಿಗೆ ಯಾರು ತಗೊಂಡ್ರು ಕನ್ನಡ ಭಾಷೆಗೆ? ಗೊತ್ತಿಲ್ಲ. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಎಷ್ಟನೇ ಕ್ಲಾಸ್? ಇಲ್ಲ ಸೈಕಲ್. ಎಷ್ಟನೇ ಕ್ಲಾಸ್? ಫಸ್ಟ್ PUC. ಸೈನ್ಸಾ ಸರ್? ಕನ್ನಡದ ಬಗ್ಗೆ ಮಾತಾಡೋದಕ್ಕೆ ಏನಾದ್ರು ಗೊತ್ತಿದ್ರೆ ಕ್ವಶನ್ಸ್ ಕೇಳ್ತೀವಿ ಅದ್ರ ಬಗ್ಗೆ. ಈಗಿನ ಮುಖ್ಯಮಂತ್ರಿ ಯಾರು ಸರ್? ಕರ್ನಾಟಕದ ಮುಖ್ಯಮಂತ್ರಿ ಸದ್ಯಕ್ಕೆ ಸಿದ್ದರಾಮಯ್ಯ.
ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಸರ್? 9 ಇರ್ಬೇಕು. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸರ್ 9. ಕರೆಕ್ಟಾ ಸುಳ್ಳ? ಹೇಳ್ತೀನಿ ಸರ್, ಆಮೇಲೆ ಹೇಳ್ತೀನಿ. ಮೊದಲಿಗೆ ಯಾರು ತಗೊಂಡ್ರು ಸರ್ ಜ್ಞಾನಪೀಠ ಪ್ರಶಸ್ತಿ? ಗೊತ್ತಿಲ್ಲ. ಸಿದ್ದರಾಮಯ್ಯ ಅಲ್ಲ ಸರ್, DK ಶಿವಕುಮಾರ್. ನಿನ್ನೆ ಚೇಂಜ್ ಆದ್ರಲ್ಲ. ಇನ್ನು ರಾಜೀನಾಮೆ ಕೊಟ್ಟಿಲ್ವಲ್ಲ? 10ವರೆಗೆ ಆಯ್ತಲ್ಲ ರಾಜೀನಾಮೆ. ಇವತ್ತು ಈ ರೀಸೆಂಟ್ ಗೊತ್ತಿಲ್ಲ. ಈ 9 ಅಲ್ಲ ಸರ್, 8 ಜ್ಞಾನಪೀಠ ಪ್ರಶಸ್ತಿ ತಗೊಂಡಿರೋದು. ಫಸ್ಟಿಗೆ ತಗೊಂಡಿರೋದು ಕುವೆಂಪು ಅವ್ರು ತಗೊಂಡ್ರು. ಯಾವ್ದಕ್ ತಗೊಂಡ್ರಾದ್ರೂ ಏನಾದ್ರು ಗೊತ್ತಾ ಕುವೆಂಪು ಅವರು? ರಾಮಾಯಣ ದರ್ಶನ. ರಾಮಾಯಣ ದರ್ಶನಂ ಕರೆಕ್ಟ್ ಸರ್. ಮತ್ತೆ ಭೇಟಿ ಆಗೋಣ. ನಮಸ್ಕಾರ.